ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ನಿನ್ನೆ ಅಮೆರಿಕ ದೇಶದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಅಫಿಷಿಯಲಿ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ನ ಸೈನ್ ಮಾಡೋ ಮುಖಾಂತರ ಸ್ಟ್ರಾಟಜಿಕ್ ಬಿಟ್ ಕಾಯಿನ್ ರಿಸರ್ವ್ ನ ಅಫಿಷಿಯಲಿ ಅವರ ದೇಶದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದೇನಂತಂದ್ರೆ ನಮ್ಮ ದೇಶ ಸೇರಿದಂತೆ ಚೈನಾ, ರಷ್ಯಾ, ಅಮೆರಿಕ ಅಥವಾ ಬಹುತೇಕ ದೇಶಗಳು ಚಿನ್ನನ ಇದುವರೆಗೂ ಕೂಡ ಆಸ್ ಅ ರಿಸರ್ವ್ ಆಗಿ ಬಳಕೆ ಮಾಡ್ತಾನೆ ಬಂದಿದ್ದಾವೆ. ಅದೇ ರೀತಿಯಲ್ಲಿ ಬಿಟ್ ಕಾಯಿನ್ ಅನ್ನುವಂಥ ಡಿಜಿಟಲ್ ಗೋಲ್ಡ್, ಡಿಜಿಟಲ್ ಪ್ರಾಪರ್ಟಿ, ಡಿಜಿಟಲ್ ಕಾಮೋಡಿಟಿಯನ್ನು ಕೂಡ ನಾವು ರಿಸರ್ವ್ ಆಗಿ ಬಳಕೆ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ದೇಶ ಅಫಿಷಿಯಲಿ ಅನೌನ್ಸ್ ಮಾಡಿದೆ. ಈ ಒಂದು ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಕೂಡ ಸೈನ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರವಾಗಿ ಟ್ರಂಪ್ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಡೇವಿಡ್ ಸ್ಯಾಕ್ಸ್ ಎನ್ನುವಂತ ವ್ಯಕ್ತಿ ಈ ಒಂದು ಸ್ಟ್ರಾಟಜಿಕ್ ಬಿಟ್ ಕಾಯಿನ್ ರಿಸರ್ವ್ ನ ಸೂತ್ರಧಾರಿ ಅಂತ ಹೇಳ್ಬೋದು. ಇವರು ಕೊಟ್ಟಿರ್ತಕ್ಕಂಥ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು 3 ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಡೌನ್ ಮಾಡಿದ್ದೀನಿ. ಅದೇನಂತಂದ್ರೆ ಮೊದಲ ಪಾಯಿಂಟ್, ಬಿಟ್ ಕಾಯಿನ್ ಓನ್ಲಿ ರಿಸರ್ವ್. ಈ ರಿಸರ್ವ್ ಅಲ್ಲಿ ಬಿಟ್ ಕಾಯಿನ್ ಮಾತ್ರ ಅವಕಾಶ ಇರುವಂತದ್ದು. The reserve will be capitalized with Bitcoin owned by the federal government that were forfeited as a part of criminal or civil asset forfeiture proceedings. ಇದುವರೆಗೂ ಅಮೆರಿಕದ ಹತ್ರ ಇರ್ತಕ್ಕಂಥ ಅಷ್ಟು ಬಿಟ್ಕಾಯಿನ್ಸ್ ಏನಿದೆಯಲ್ಲ, ಅದ್ಯಾವುದು ಕೂಡ ಅಮೆರಿಕ ಸರ್ಕಾರ ಪರ್ಚೇಸ್ ಮಾಡಿರುವಂತದ್ದಲ್ಲ. ಹಲವಾರು ಪ್ರಕರಣಗಳಲ್ಲಿ ಅಂದ್ರೆ ಅವರ ದೇಶದಲ್ಲಿ ನಡೆದಿರ್ತಕ್ಕಂತಹ ಸಿವಿಲ್ ಅಥವಾ ಕ್ರಿಮಿನಲ್ ರಿಲೇಟೆಡ್ ಕೇಸಸ್ ಅಲ್ಲಿ ಜನರ ಬಿಟ್ಕಾಯಿನ್ ಅನ್ನ ಆ ಒಂದು ಆಡಳಿತ ಕಾನ್ಫಿಸ್ಕೇಟ್ ಮಾಡಿತ್ತು. ಸೊ ಈ ಎಷ್ಟು ಬಿಟ್ ಕಾಯಿನ್ ಅನ್ನೇ ಇವರು ಸ್ಟ್ರಾಟಜಿಕ್ ಬಿಟ್ ಕಾಯಿನ್ ರಿಸರ್ವ್ಗೆ ಬಳಕೆ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿರುವಂತದ್ದು. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ದ US ಗವರ್ಮೆಂಟ್ ಓನ್ಸ್ ಅರೌಂಡ್ 2 lakh ಬಿಟ್ಕಾಯಿನ್. ಹವೆವರ್ ದೇರ್ ಆರ್ ನೆವರ್ ಬೀನ್ ಅ ಕಂಪ್ಲೀಟ್ ಆಡಿಟ್. ಹಲವಾರು ಮಾಧ್ಯಮಗಳಲ್ಲಿ ಇದು ವರದಿ ಆಗಿದ್ದು ಅಮೆರಿಕ ಸರ್ಕಾರದ ಹತ್ರ 2 ಲಕ್ಷಕ್ಕೂ ಹೆಚ್ಚಿನ ಬಿಟ್ಕಾಯಿನ್ ಇದೆ ಅಂತ ಹೇಳಿ. ಬಟ್ ಯಾವುದೇ ಕೂಡ ಕಂಪ್ಲೀಟ್ಲಿ ಆಡಿಟ್ ಆಗಿರಲಿಲ್ಲ. ಈವನ್ ಆನ್ ಚಾನೆಲ್ ಕೂಡ ಅವ್ರ ಪಬ್ಲಿಕ್ ಅಡ್ರೆಸ್ ನ ಎಲ್ಲೂ ಕೂಡ ಶೇರ್ ಮಾಡಿರಲಿಲ್ಲ. ಸೊ ಈ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಟ್ರಂಪ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಏನಂತಂದ್ರೆ ಕಂಪ್ಲೀಟ್ ಆಗಿ ಆಡಿಟ್ ಆಗಬೇಕು, ಅಲ್ಲಿರ್ತಕ್ಕಂಥ ಅಷ್ಟು ಬಿಟ್ ಕಾಯಿನ್ ಅನ್ನ ಸ್ಟ್ರಾಟಜಿಕ್ ಬಿಟ್ ಕಾಯಿನ್ ರಿಸರ್ವ್ಗೆ ಮೂವ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ದ US ವಿಲ್ ನಾಟ್ ಸೆಲ್ ಎನಿ ಬಿಟ್ ಕಾಯಿನ್ ಡೆಪಾಸಿಟೆಡ್ ಇನ್ ಟು ದ ರಿಸರ್ವ್. ಇಟ್ ವಿಲ್ ಬಿ ಕೆಪ್ಟ್ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಅವರ ಹತ್ರ ಇರ್ತಕ್ಕಂಥ ಒಂದೇ ಒಂದು ಬಿಟ್ ಕಾಯಿನ್ ಅನ್ನು ಕೂಡ ನಾವು ಸೆಲ್ ಮಾಡೋದಿಲ್ಲ, ಅದನ್ನ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಂದ್ರೆ ಏನು? ಈಗ ಚಿನ್ನ ಯಾರ ಹತ್ರ ಎಲ್ಲ ಇದೆ, ಅದು ದೇಶದ ಮಟ್ಟದಲ್ಲಿ ಆಗಿರ್ಬೋದು, ಜನಸಾಮಾನ್ಯರ ಹತ್ರ ಆಗಿರ್ಬೋದು, ಅವರೆಲ್ಲರೂ ಕೂಡ ಚಿನ್ನನ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡ್ತಿದ್ದಾರೆ. ಅಂದ್ರೆ ವರ್ಷಗಳು ಕಳೆದಂತೆ ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಎಲ್ರಿಗೂ ಗೊತ್ತು. ಯಾಕಂದ್ರೆ ಚಿನ್ನ ಇಸ್ ಸ್ಕೇರ್ಸ್ ಅಸೆಟ್. ಸೊ ಹಾಗಾಗಿ ಬಿಟ್ಕಾಯಿನ್ ಅನ್ನುವಂತ ಅಸೆಟ್ ಏನಿದೆ, ಡಿಜಿಟಲ್ ಗೋಲ್ಡ್, ಡಿಜಿಟಲ್ ಪ್ರಾಪರ್ಟಿ, ಚಿನ್ನಕ್ಕಿಂತ ತುಂಬಾನೇ ಸ್ಕೇರ್ಸಿಟಿ ಇರ್ತಕ್ಕಂಥ ಒಂದು ವ್ಯಾಲ್ಯೂಬಲ್ ಅಸೆಟ್. ಹಾಗಾಗಿ ಇದುವರೆಗೂ ಕೂಡ ಯಾವಾಗ 2009ರಲ್ಲಿ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಆಗಕ್ಕೆ ಶುರುವಾಯಿತು, ಅಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ರೆ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಈಗ ನಡೀತಾ ಇರತಕ್ಕಂತಹ ಗ್ಲೋಬಲ್ ಲೆವೆಲ್ ಅಲ್ಲಿ ನಡೀತಾ ಇರತಕ್ಕಂತಹ ಅಡಾಪ್ಷನ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಸೆಕ್ಟರ್, ಕಾರ್ಪೊರೇಷನ್ಸ್, ಜನಸಾಮಾನ್ಯರು ಇವರೆಲ್ಲರೂ ಕೂಡ ಬಿಟ್ಕಾಯಿನ್ ಬಗ್ಗೆ ಅರ್ಥ ಮಾಡ್ಕೊಂಡು ಏನು ಬಿಟ್ಕಾಯಿನ್ ಬೈ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ. ದ ನೇಚರ್ ಆಫ್ ದ ಬಿಟ್ಕಾಯಿನ್ ಸಜೆಸ್ಟ್ ಬಿಟ್ಕಾಯಿನ್ ಬೆಲೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಅಂತ. ಸೊ ಈ ಒಂದು ಕಾರಣಕ್ಕೋಸ್ಕರ ತಮ್ಮ ಹತ್ರ ಇರ್ತಕ್ಕಂಥ ಒಂದೇ ಒಂದು ಬಿಟ್ಕಾಯಿನ್ ಅನ್ನು ನಾವು ಸೆಲ್ ಮಾಡೋದಿಲ್ಲ, ಇದನ್ನ ನಾವು ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ದ ರಿಸರ್ವ್ ಈಸ್ ಲೈಕ್ ಎ ಡಿಜಿಟಲ್ ಫೋರ್ಟ್ ನಾಕ್ಸ್ ಫಾರ್ ದ ಆಫನ್ ಕಾಲ್ಡ್ ಆಸ್ ಎ ಡಿಜಿಟಲ್ ಗೋಲ್ಡ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಅಮೆರಿಕದ ಹತ್ರ ಚಿನ್ನದ ರಿಸರ್ವ್ ಏನಿದೆಯಲ್ಲ, ಆ ಒಂದು ಚಿನ್ನದ ರಿಸರ್ವ್ ಇರ್ತಕ್ಕಂಥ ಜಾಗನ ಅವರು ಫೋರ್ಟ್ ನಾಕ್ಸ್ ಅಂತ ಹೇಳಿ ಕರೀತಾರೆ. ಆ ಒಂದು ಫೋರ್ಟ್ ನಾಕ್ಸ್ ಅಲ್ಲಿ ಚಿನ್ನ ಇದೆ. ಅದೇ ರೀತಿ ಡಿಜಿಟಲ್ ಫೋರ್ಟ್ ನಾಕ್ಸ್ ಅಲ್ಲಿ ನಾವು ಬಿಟ್ ಕಾಯಿನ್ ಅನ್ನ ಹಿಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅರ್ಥ ಆಗೋದು ಏನಂತಂದ್ರೆ ಅಮೆರಿಕ ಕ್ಲಿಯರ್ಲಿ ಬಿಟ್ ಕಾಯಿನ್ ಅನ್ನ ಡಿಜಿಟಲ್ ಗೋಲ್ಡ್ ಆಗಿ ಡಿಕ್ಲೇರ್ ಮಾಡಿದೆ. ದ ಪ್ರಿಮೇಚರ್ ಸೇಲ್ಸ್ ಆಫ್ ಬಿಟ್ ಕಾಯಿನ್ ಹ್ಯಾವ್ ಆಲ್ರೆಡಿ ಕಾಸ್ಟ್ US ಟ್ಯಾಕ್ಸ್ ಪೇಯರ್ಸ್ ಓವರ್ $17 billion ಇನ್ ಲಾಸ್ಟ್ ವ್ಯಾಲ್ಯೂ. ನೌ ದ ಫೆಡರಲ್ ಗವರ್ಮೆಂಟ್ ವಿಲ್ ಹ್ಯಾವ್ ಎ ಸ್ಟ್ರಾಟಜಿ ಟು ಮ್ಯಾಕ್ಸಿಮೈಸ್ ದ ವ್ಯಾಲ್ಯೂ ಆಫ್ ಇಟ್ಸ್ ಹೋಲ್ಡಿಂಗ್ಸ್. ಟ್ರಂಪ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಹಿಂದೆ ಇದ್ದಂತ ಬೈಡನ್ ಅಡ್ಮಿನಿಸ್ಟ್ರೇಷನ್ ಸಾವಿರಾರು ಬಿಟ್ ಕಾಯಿನ್ ಅನ್ನ ಸೆಲ್ ಮಾಡಿದೆ. ಇದರಿಂದ ಏನಾಗಿದೆ ಅಂತಂದ್ರೆ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಹೋಗ್ತಾ ಇದೆ. ಬಟ್ ಇವ್ರು ಮುಂಚೆನೆ ಸೆಲ್ ಮಾಡಿದ್ದಾರೆ. ಇದರಿಂದ ಅಮೆರಿಕ ಸರ್ಕಾರಕ್ಕೆ ನಷ್ಟ ಆಗಿರುವಂತದ್ದು $17 billion. ಹಾಗಾಗಿ ಮುಂದಿನ ಕೂಡ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಯಾವುದೇ ರೀತಿ ಒಂದೇ ಒಂದು ಬಿಟ್ಕಾಯಿನ್ ಅನ್ನ ಕೂಡ ಸೆಲ್ ಮಾಡೋದಿಲ್ಲ. ಅಂದ್ರೆ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನ, ಅಂದ್ರೆ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನ ಟ್ರಂಪ್ ಸರ್ಕಾರ ನಾವು ಮಾಡೋದಿಲ್ಲ. ಹಾಗಾಗಿ ಒಂದೇ ಒಂದು ಬಿಟ್ಕಾಯಿನ್ ಅನ್ನು ಕೂಡ ನಾವು ಸೆಲ್ ಮಾಡೋದಿಲ್ಲ ಅಂತ ಹೇಳಿ ಈ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲಿ ಅವ್ರು ಬರೆದಿದ್ದಾರೆ. ಸೊ ಇದು ಮೊದಲ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ದ ಬಿಟ್ಕಾಯಿನ್ ಓನ್ಲಿ ರಿಸರ್ವ್. ಬಿಟ್ಕಾಯಿನ್ಗೋಸ್ಕರ ನಾವು ಸಪರೇಟ್ ಆಗಿ ರಿಸರ್ವ್ ಮಾಡ್ತಾ ಇದೀವಿ. ದಟ್ ನೇಮ್ ಇಸ್ ಕಾಲ್ಡ್ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್. ಇದರಲ್ಲಿ ಇರ್ತಕ್ಕಂಥ ಒಂದೇ ಒಂದು ಬಿಟ್ಕಾಯಿನ್ ಅನ್ನು ಕೂಡ ನಾವು ಸೆಲ್ ಮಾಡೋದಿಲ್ಲ. ಇಟ್ ವಿಲ್ ಬಿ ಯೂಸ್ಡ್ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ.
ಸೊ ಎರಡನೇ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಬೈ ಮೋರ್ ಬಿಟ್ಕಾಯಿನ್, ಇನ್ನಷ್ಟು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡೋ ವಿಚಾರವಾಗಿ. ದ ಸೆಕ್ರೆಟರೀಸ್ ಆಫ್ ಟ್ರೆಜರಿ ಅಂಡ್ ಕಾಮರ್ಸ್ ಆರ್ ಅಥರೈಸ್ಡ್ ಟು ಡೆವಲಪ್ ಬಜೆಟ್ ನ್ಯೂಟ್ರಲ್ ಸ್ಟ್ರಾಟಜೀಸ್ ಫಾರ್ ಅಕ್ವೈರಿಂಗ್ ಅಡಿಷನಲ್ ಬಿಟ್ಕಾಯಿನ್, ಪ್ರೊವೈಡೆಡ್ ದಟ್ those strategies have no incremental cost on American taxpayers. ಅಮೆರಿಕದಲ್ಲಿ ಇರ್ತಕ್ಕಂಥ ಜನರ ಮೇಲೆ ಯಾವುದೇ ರೀತಿ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದೇ ರೀತಿ ಹೊರೆ ಆಗದಲ್ಲೇ ರೀತಿಯಲ್ಲಿ ಒಂದು ಬಜೆಟ್ ನ್ಯೂಟ್ರಲ್ ಸ್ಟ್ರಾಟಜೀಸ್ ನ ತಗೊಂಡ್ ಬರೋದಕ್ಕೆ ಸೆಕ್ರೆಟರಿ ಆಫ್ ಟ್ರೆಜರಿ ಅಂಡ್ ಕಾಮರ್ಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಟ್ರಂಪ್ ಅವರು, ಬೇಸಿಕಲಿ ಟು ಬೈ ಮೋರ್ ಬಿಟ್ಕಾಯಿನ್. ಈ ಒಂದು ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಅಲ್ಲಿ ಅರೌಂಡ್ 2 ಲಕ್ಷ ಬಿಟ್ಕಾಯಿನ್ ಏನಿದೆ, ಅದ್ರ ಜೊತೆಗೆ ಇನ್ನಷ್ಟು ಬಿಟ್ಕಾಯಿನ್ ಅನ್ನ ಬೈ ಮಾಡೋದಕ್ಕೆ ಅವರ ಒಂದು ಫ್ರೇಮ್ ವರ್ಕ್ ನ ತಗೊಂಡ್ ಬನ್ನಿ ಅಂತ ಹೇಳಿ ಅವರು ಒಂದು ಸೆಕ್ರೆಟರೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಮೂರನೇದು, ಓಕೆ, ದ ಎಕ್ಸಿಕ್ಯೂಟಿವ್ ಆರ್ಡರ್ ಎಸ್ಟಾಬ್ಲಿಷಸ್ ಎ US digital asset stockpile consisting of digital assets other than the Bitcoin forfeited in criminal and civil proceedings. ಸೊ ಅವ್ರ ದೇಶದಲ್ಲಿ ನಡೆದಿರ್ತಕ್ಕಂತಹ ಸಿವಿಲ್ ಮತ್ತು ಕ್ರಿಮಿನಲ್ ರಿಲೇಟೆಡ್ ಕೇಸಸ್ ಅಲ್ಲಿ ಬಿಟ್ಕಾಯಿನ್ ಮಾತ್ರ ಕಾನ್ಫಿಸ್ಕೇಟ್ ಮಾಡಿಲ್ಲ. ಬಿಟ್ಕಾಯಿನ್ ಹೊರತುಪಡಿಸಿ ಇರುವಂತ ಲಕ್ಷಾಂತರ ಮೀಮ್ ಕಾಯಿನ್ಸ್ ಅಥವಾ ಆಲ್ಟ್ ಕಾಯಿನ್ಸ್ ಏನಿದೆ ಅವೆಲ್ಲವನ್ನೂ ಕೂಡ ಕಾನ್ಫಿಸ್ಕೇಟ್ ಮಾಡಿದ್ದಾರೆ. ಹಾಗಾಗಿ ಒಂದು ಕ್ಲಿಯರ್ ಒಂದು ಬೈಫರ್ಕೇಶನ್ ಮಾಡಿದ್ದಾರೆ. ಅದೇನಂತಂದ್ರೆ ಬಿಟ್ಕಾಯಿನ್ಗೆ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್, ಈ ಒಂದು ಬಿಟ್ಕಾಯಿನ್ ಹೊರತುಪಡಿಸಿ ಇರುವಂತಹ ಕಾಯಿನ್ಸ್ ಎಲ್ಲ ಏನಿದೆ ಅದನ್ನ ಡಿಜಿಟಲ್ ಅಸೆಟ್ ಸ್ಟಾಕ್ ಪೈಲ್ ಅಂತ ಮಾಡಿದ್ದಾರೆ. ಬಟ್ ಒಂದು ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ ಇವರು ಹೇಳಿರೋ ಪ್ರಕಾರ ಎಕ್ಸಿಕ್ಯೂಟಿವ್ ಆರ್ಡರ್ ಅಲ್ಲಿ ದ ಗವರ್ಮೆಂಟ್ ವಿಲ್ ನಾಟ್ ಅಕ್ವೈರ್ ಅಡಿಷನಲ್ ಅಸೆಟ್ಸ್ ಫಾರ್ ದ ಸ್ಟಾಕ್ ಪೈಲ್ ಬಿಯಾಂಡ್ ದೋಸ್ ಒಬ್ಟೈನ್ ಟು ದ ಫೋರ್ಫೀಚರ್ ಪ್ರೊಸೀಡಿಂಗ್ಸ್. ಡಿಜಿಟಲ್ ಅಸೆಟ್ ಸ್ಟಾಕ್ ಪೈಲ್ ಅಲ್ಲಿ ಇರುವಂತಹ ಬಿಟ್ಕಾಯಿನ್ ಹೊರತುಪಡಿಸಿ ಇರುವಂತಹ ಕಾಯಿನ್ಸ್ ಏನಿದೆಯಲ್ಲ ಅದು ಹಾಗೆ ಇರುತ್ತೆ, ಅಥವಾ ಅದನ್ನ ಮುಂದಿನ ದಿನಗಳಲ್ಲಿ ಸೆಲ್ ಮಾಡಬಹುದು. ಅದನ್ನ ಸೆಕ್ರೆಟರಿ ಆಫ್ ಟ್ರೆಜರಿ ಅಂಡ್ ಕಾಮರ್ಸ್ ಡಿಸೈಡ್ ಮಾಡ್ತಾರೆ ಒಂದು ಫ್ರೇಮ್ ವರ್ಕ್ ಮುಖಾಂತರ. ಆದ್ರೆ ಅಮೆರಿಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕಾಯಿನ್ ಹೊರತುಪಡಿಸಿ ಇರುವಂತಹ ಬೇರೆ ಯಾವುದೇ ಕಾಯಿನ್ ಅನ್ನು ನಾವು ಖರೀದಿ ಮಾಡೋದಿಲ್ಲ ಅಂತೇಳಿ ಕ್ಲಿಯರ್ ಆಗಿ ಎಕ್ಸಿಕ್ಯೂಟಿವ್ ಆರ್ಡರ್ ಬರೆದಿದ್ದಾರೆ. ಸೊ ಬೇಸಿಕಲಿ ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಏನಿದೆ, ಟ್ರಂಪ್ ಆಗಿರ್ಬೋದು ಅಥವಾ ಟ್ರಂಪ್ ಸುತ್ತಮುತ್ತ ಇರತಕ್ಕಂಥ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿರ್ಬೋದು, ಅವರ ಸ್ಟೇಟ್ಮೆಂಟ್ ಗಳನ್ನ ಗಮನಿಸ್ತಾ ಇದ್ರೆ ನೀಟಾಗಿ ಗೊತ್ತಾಗೋದು ಏನಂತಂದ್ರೆ ಅವರೆಲ್ಲರಿಗೂ ಕೂಡ ಬಿಟ್ಕಾಯಿನ್ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಕೂಡ ಬಿಟ್ಕಾಯಿನ್ ಇದೆ, ಅವರ ಕಂಪ್ನಿ ಹೋಲ್ಡಿಂಗ್ಸ್ ಹತ್ರನೂ ಕೂಡ ಅವ್ರು ಬಿಟ್ಕಾಯಿನ್ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿ ಒಂದು ಎಥೀರಿಯಂ, ಕಾರ್ಡಾನೋ, ಸೊಲಾನೋ, XRP, ನಮ್ಮ ಕರ್ನಾಟಕದಲ್ಲಿ ತುಂಬಾ ಜನ ಒಂದು ಚರ್ಚೆ ಮಾಡ್ತಿರ್ತಕ್ಕಂಥ ಪೈಕಾನ್ ಆಗಿರ್ಲಿ, ಯೂಬಿಟ್ ಆಗಿರ್ಲಿ, ಈ ಯಾವುದೇ ಕಾಯಿನ್ ಅನ್ನು ಕೂಡ ಯಾವುದೇ ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿಲ್ಲ, ಕಾರ್ಪೊರೇಷನ್ ಬೈ ಮಾಡಿಲ್ಲ, ನೇಷನ್ ಸ್ಟೇಟ್ಸ್ ಅಂತೂ ಬೈ ಮಾಡೋದೇ ಇಲ್ಲ. ಸೊ ಈ ಒಂದು ಬಜೆಟ್ ನ್ಯೂಟ್ರಲ್ ಸ್ಟ್ರಾಟಜೀಸ್ ನ ತಗೊಂಡ್ ಬನ್ನಿ ಅಂತ ಹೇಳಿದಾರಲ್ಲ, ಸೊ ಹೈ ಲೈಕ್ಲಿ ಇವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತದ್ದು ಈ ಒಂದು ಬಿಟ್ಕಾಯಿನ್ ಹೊರತುಪಡಿಸಿ ಇರುವಂತ ಕಾಯಿನ್ಸ್ ಏನಿದೆಯಲ್ಲ ಹೈ ಲೈಕ್ಲಿ ಒಂದಲ್ಲ ಒಂದು ಟೈಮಲ್ಲಿ ಇದು ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿ ಅದರಿಂದ ಬರುವಂತ $US ಏನಿದೆಯಲ್ಲ ಅದನ್ನ ಬಿಟ್ಕಾಯಿನ್ ಕನ್ವರ್ಟ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಒಂದು ಕ್ಲಿಯರ್ ಡಿಫರೆನ್ಸ್, ಬಿಟ್ಕಾಯಿನ್ಗೋಸ್ಕರ ರಿಸರ್ವ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ಅನ್ನು ಖರೀದಿ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಬಿಟ್ಕಾಯಿನ್ ಹೊರತುಪಡಿಸಿ ಇರುವಂತ ಬೇರೆ ಎಲ್ಲ ಕಾಯಿನ್ಸ್ ಏನಿದೆಯಲ್ಲ ಅದನ್ನ ಇವೆನ್ಚುಲಿ ಅವರು ಸೆಲ್ ಮಾಡ್ತಾರೆ. ಯಾವುದೇ ರೀತಿ ಅಡಿಷನಲ್ ಕಾಯಿನ್ಸ್ ನ ಅವರು ಪರ್ಚೇಸ್ ಮಾಡೋದಿಲ್ಲ, ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿ ಯುಟಿಲಿಟಿ ಇಲ್ಲ. ಬೇಸಿಕಲಿ ಇಟ್ಸ್ ಮೋರ್ ಲೈಕ್ ಪೊನ್ಜಿ ಸ್ಕೀಮ್ ಅಥವಾ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಫೈನಲ್ ಸ್ಟೇಟ್ಮೆಂಟ್, ಪ್ರಾಮಿಸಸ್ ಮೇಡ್, ಪ್ರಾಮಿಸಸ್ ಕೆಪ್ಟ್. ಎಸ್, ಸೊ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಬರೋಕ್ಕಿಂತ ಮುಂಚೆ ಅವರ ಕ್ಯಾಂಪೇನ್ ನಲ್ಲಿ ಬಿಟ್ಕಾಯಿನ್ ಪರವಾಗಿ ತುಂಬಾನೇ ಪ್ರಾಮಿಸಸ್ ಮಾಡಿದ್ರು, ಬಿಟ್ಕಾಯಿನ್ ಪರವಾಗಿ ಮಾತಾಡಿದ್ರು. ಆಕ್ಚುಲಿ ಬೈಡನ್ ಅಡ್ಮಿನಿಸ್ಟ್ರೇಷನ್ ಬಿಟ್ಕಾಯಿನ್ ವಿರೋಧಿ ಆಗಿತ್ತು ಅಂತಾನೆ ಹೇಳ್ಬೋದು. ಬಟ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡೋದಂತಾಗಿರ್ಲಿ, ಬಿಟ್ಕಾಯಿನ್ ಮೈನಿಂಗ್ ರನ್ ಮಾಡೋಂಥದ್ದಾಗಿರ್ಲಿ, ಬಿಟ್ಕಾಯಿನ್ ಅನ್ನ ನಮ್ಮ ಕಸ್ಟಡಿಗೆ ತಗೊಳ್ಳೋಂಥದ್ದಾಗಿರ್ಲಿ, ಬಿಟ್ಕಾಯಿನ್ ಪೇಮೆಂಟ್ಸ್ ಅದು ಯಾವುದೇ ಮಟ್ಟದಲ್ಲಿ ಆಗಿರ್ಬೋದು, ಪೇಮೆಂಟ್ಸ್ ವಿಚಾರವಾಗಿ ಅಥವಾ ಬಿಟ್ಕಾಯಿನ್ ಯಾವುದೇ ಸರ್ವಿಸಸ್ ರಿಲೇಟೆಡ್ ಅಲ್ಲಿ ಒಂದು ಒಳ್ಳೆಯ ಪೂರಕ ವಾತಾವರಣವನ್ನ ನಾನು ನನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತರ್ತೀನಿ ಅಂತ ಹೇಳಿ ಬಿಟ್ಕಾಯಿನ್ಸ್ಗೆ ಪ್ರಾಮಿಸ್ ಮಾಡಿದ್ರು. ಅದೇ ರೀತಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಬಿಟ್ಕಾಯಿನ್ ಪರವಾಗಿ ಕೂಡ ಮಾತಾಡಿದ್ದಾರೆ. ಜೊತೆಗೆ ಅವರ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಇದನ್ನು ಕೂಡ ಅವರು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು. ಅವರು ಏನ್ ಹೇಳಿದ್ರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಅಮೆರಿಕ ಸರ್ಕಾರದಿಂದ, ಅಮೆರಿಕ ಕಡೆಯಿಂದ ಬಂದಿರತಕ್ಕಂಥ ಕ್ಲಿಯರ್ ಮೆಸೇಜ್ ಏನಂತಂದ್ರೆ ಬಿಟ್ಕಾಯಿನ್ ಇಸ್ ಎ ಡಿಜಿಟಲ್ ಗೋಲ್ಡ್, ಇಟ್ಸ್ ಎ ಡಿಜಿಟಲ್ ಪ್ರಾಪರ್ಟಿ, ಇಟ್ಸ್ ಎ ಡಿಜಿಟಲ್ ಕಮಾಡಿಟಿ, ಇಟ್ ಈಸ್ ಹಿಯರ್ ಟು ಸ್ಟೇ, ಇಟ್ ಈಸ್ ಹಿಯರ್ ಟು ಸ್ಟೇ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ದ ಬ್ಲಾಕ್ ರಾಕ್ ನ ಸಿಇಒ, ಜಗತ್ತಿನ ಅತಿ ದೊಡ್ಡ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತಾನೆ ಹೇಳ್ಬೋದು. CNBC ಚಾನೆಲ್ ಕೂತ್ಕೊಂಡು ಬಿಟ್ಕಾಯಿನ್ ಇಸ್ ಹಿಯರ್ ಟು ಸ್ಟೇ ಅಂತಾನೆ ಹೇಳ್ತಾ ಇದ್ರು. ಸೊ ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ ಕರ್ನಾಟಕ ವಿಚಾರದಲ್ಲಿ ನಮ್ಮಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಯಾಕಂದ್ರೆ ನಾವು ಈ ಒಂದು ವಾತಾವರಣದಲ್ಲಿ, ಈ ಒಂದು ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಟ್ಕಾಯಿನ್ ಗ್ಲೋಬಲ್ ಅಸೆಟ್ ಆಗಿ ಬೆಳೀತಾ ಹೋಗ್ತಾ ಇರುತ್ತೆ. ಹಾಗಾಗಿ
ಬಿಟ್ಕಾಯಿನ್ ವಿಚಾರದಲ್ಲಿ ಕರ್ನಾಟಕದ ಪಾಲೆಷ್ಟು, ಕರ್ನಾಟಕದಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ನಮ್ಮ ಪಾಲೆಷ್ಟು ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುವಂಥದ್ದು. ಹಾಗಾಗಿ ನಾನು ನನ್ನ ಫೇಸ್ಬುಕ್ ಪ್ರೊಫೈಲ್ ಅಲ್ಲಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕಕ್ಕೆ ಟ್ಯಾಗ್ ಮಾಡೋ ಮುಖಾಂತರ ಜಗತ್ತಿನಾದ್ಯಂತ ಈ ರೀತಿ ಬಿಟ್ಕಾಯಿನ್ ವಿಚಾರದಲ್ಲಿ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಎಲ್ ಸಾಲ್ವಡಾರ್ ದೇಶ ತಮ್ಮದೇ ಆದಂತಹ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿ ಹಲವಾರು ವರ್ಷಗಳು ಕಳೆದಿದೆ. ನಮ್ಮ ದೇಶದ ಪಕ್ಕದಲ್ಲಿರ್ತಕ್ಕಂಥ ಭೂತಾನ್ ದೇಶ ಕೂಡ ತಮ್ಮದೇ ಆದಂತಹ ಬಿಟ್ಕಾಯಿನ್ ರಿಸರ್ವ್ ನ ಮಾಡಿದ್ದಾವೆ. ಹಲವಾರು ದೇಶದ ಹತ್ರ ಬಿಟ್ಕಾಯಿನ್ ಇದೆ. ಈಗ ಅಮೆರಿಕ ದೇಶ ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ದೇಶಗಳಲ್ಲಿ ಒಂದು ದೊಡ್ಡ ದೇಶ, ಪವರ್ಫುಲ್ ದೇಶ ಅಂತ ಹೇಳ್ಬೋದು. ಇವರು ಕೂಡ ಈಗ ಅಫಿಷಿಯಲ್ ಆಗಿ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಅನೌನ್ಸ್ ಮಾಡೋದು. ಹಾಗಾಗಿ ಬಿಟ್ಕಾಯಿನ್ ಒಂದು ಗ್ಲೋಬಲ್ ಅಸೆಟ್ ಆಗಿ, ಒಂದು ಹಣ ಆಗಿ ಮುಂದಿನ ದಿನಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಅನ್ನೋದಾದ್ರೆ ಕರ್ನಾಟಕ ಸರ್ಕಾರದ ಖಜಾನೆಯಲ್ಲೂ ಕೂಡ ಬಿಟ್ಕಾಯಿನ್ ಬರಲೇಬೇಕಾದಂತ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇದೆ. ಸೊ ಈ ಒಂದು ವಿಚಾರವಾಗಿ ಕರ್ನಾಟಕ ಸರ್ಕಾರ ಕೂಡ ಗಂಭೀರವಾಗಿ ಘೋಷಣೆ ಮಾಡಬೇಕಾಗಿದೆ. ಈ ಒಂದು ವಿಚಾರವಾಗಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರಿಗೂ ಕೂಡ ನಾನು ಟ್ಯಾಗ್ ಮಾಡಿ, ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಆಲ್ ಓವರ್ ದಿ ವರ್ಲ್ಡ್, ನೀವು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೂಡ ಕೇಳ್ಕೊಂಡಿದ್ದೆ. ಜೊತೆಗೆ ಕರ್ನಾಟಕದಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ಒಂದು ವಿಚಾರವಾಗಿ ಗಂಭೀರವಾಗಿ ಒಂದು ಅನಾಲಿಸಿಸ್ ಮಾಡಿ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ಬಿಟ್ಕಾಯಿನ್ ಹಗರಣ ಆದ್ಮೇಲೆ ಬಿಟ್ಕಾಯಿನ್ ಅಂತರನೇ ಒಂದು ಸ್ಕ್ಯಾಮ್ ಅನ್ನೋ ರೀತಿಲಿ ಬಹುತೇಕ ಜನ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬಿಟ್ಕಾಯಿನ್ ಅನ್ನುವಂಥ ಸ್ಕ್ಯಾಮ್ ಅಲ್ಲ. ನಾವು ಈಗ ಬಳಕೆ ಮಾಡ್ತಿರ್ತಕ್ಕಂಥ ಪೇಪರ್ ಕರೆನ್ಸಿ ತನ್ನ ಮೌಲ್ಯವನ್ನು ಕಳ್ಕೊಳ್ತಾನೆ ಇರುತ್ತೆ. ಇಟ್ ಈಸ್ 100% ಸರ್ಟನಿಟಿ. ಹಾಗಾಗಿ ಈ ಒಂದು ಪೇಪರ್ ಕರೆನ್ಸಿ ಆಗಲಿ ಅಥವಾ ಪೇಪರ್ ಕರೆನ್ಸಿಯಿಂದ ಬಂದಿರತಕ್ಕಂಥ ಟ್ರೆಜರಿ ಬಾಂಡ್ಸ್, ಟಿ ಬಿಲ್ಸ್ ಎಲ್ಲ ಆಗಿರಲಿ, ಇವೆಲ್ಲವೂ ಕೂಡ ಅತಿ ಹೆಚ್ಚು ಪೇಪರ್ ಕರೆನ್ಸಿನ ಪ್ರಿಂಟ್ ಮಾಡ್ತಾನೆ ಈ ಸಿಸ್ಟಮ್ ನಡೆಯೋದು. ಇಲ್ಲ ಅಂತಂದ್ರೆ ಈ ಸಿಸ್ಟಮ್ ನಡೆಯೋದೇ ಇಲ್ಲ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಮೆರಿಕ ದೇಶದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ದೇಶದಲ್ಲಿ ಆಗಿರ್ಬೋದು, ಇದೇ ವಾಸ್ತವ. ಹಾಗಾಗಿನೇ ಇವತ್ತು ಜಗತ್ತು ಬಿಟ್ಕಾಯಿನ್ ಎನ್ನುವಂತಹ ಹೊಸ ಹಣ, ಆ ಒಂದು ವಿಚಾರಕ್ಕೆ ಜನ ಮೂವ್ ಆಗ್ತಾ ಇದ್ದಾರೆ. ಸೊ ಸಾವಿರಾರು ವರ್ಷಗಳಿಂದ ಮನುಷ್ಯ ಹಲವಾರು ವಸ್ತುಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದೀವಿ. ಅದೇ ರೀತಿಲಿ ಚಿನ್ನ, ಪೇಪರ್ ಕರೆನ್ಸಿ, ಈಗ ಬಿಟ್ಕಾಯಿನ್ ಕಡೆ ಜಗತ್ತು ಮೂವ್ ಆಗ್ತಾ ಇದೆ. ಸೊ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಬಿಟ್ಕಾಯಿನ್ ಇರುವಂತದ್ದು 21 ಮಿಲಿಯನ್ ಮಾತ್ರ, ಅಂದ್ರೆ 2,10,00,000 ಬಿಟ್ಕಾಯಿನ್ ಮಾತ್ರ. ಈ ಒಂದು 2,10,00,000 ಬಿಟ್ಕಾಯಿನ್ ಅಲ್ಲಿ ಕರ್ನಾಟಕ ಸರ್ಕಾರದ ಪಾಲೆಷ್ಟು, ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮ ಪಾಲೆಷ್ಟು ಅನ್ನೋದಷ್ಟೇ ಅಟ್ ದಿ ಎಂಡ್ ಮ್ಯಾಟರ್ ಆಗುವಂಥದ್ದು. ಸೊ ಎವ್ರಿಥಿಂಗ್ ಎಲ್ಸ್ ಈಸ್ ಜಸ್ಟ್ ನಾಯ್ಸ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ಆಗಿರ್ಬೋದು, ಅಮೆರಿಕ ಸರ್ಕಾರ ಯಾಕೆ ಮಾಡ್ತು ಅಥವಾ ಕರ್ನಾಟಕ ಸರ್ಕಾರ ಯಾಕೆ ಮಾಡಬೇಕು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳು ಕೂಡ ಯಾಕೆ ತಮ್ಮದೇ ಆದಂತ ಒಂದು ಸ್ಟ್ರಾಟಜಿಕ್ ಬಿಟ್ಕಾಯಿನ್ ರಿಸರ್ವ್ ನ ಇಟ್ಕೊಂಡಿರ್ಬೇಕು ಅನ್ನೋ ವಿಚಾರವಾಗಿ ತಮ್ಮದೇ ಆದಂತ ಅನಿಸಿಕೆ, ಅಭಿಪ್ರಾಯ ಅಥವಾ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.